ಪ್ರಮುಖವಾದಂಥ ವಿಚಾರ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಆಫ್ಟರ್ 25 years. ಲಾಸ್ಟ್ ಸೆನ್ಸಸ್, ದಿ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್ ಪಾರ್ಲಿಮೆಂಟ್ಗೆ, ಲೋಕಸಭೆಗೆ, ವಿಧಾನಸಭೆಗೆ 1978ರಲ್ಲಿ 71ನೇ ಸೆನ್ಸಸ್ ಆಧಾರದ ಮೇಲೆ ಆಗಿತ್ತು. ಆ ನಂತರ ಅದರದ್ದು ಡಿಲಿಮಿಟೇಷನ್ ಎಕ್ಸರ್ಸೈಸ್ ಆಗಿಲ್ಲ. 25ರ ನಂತರ ನಡೆಯುವ ಪ್ರಪ್ರಥಮ ಸೆನ್ಸಸ್ನ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗಬೇಕು ಅಂತ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ನೆಕ್ಸ್ಟ್ ಸೆನ್ಸಸ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಫ್ಯಾಕ್ಟರ್ in delimiting constituencies and ಪ್ರತಿಯೊಂದು, ಅದು ವಿಶೇಷವಾಗಿ ಯಾವ ಕಾನ್ಸ್ಟಿಟ್ಯೂನ್ಸಿನ ರಿಸರ್ವೇಷನ್ ಮಾಡಬೇಕು, ಯಾವ ಕಾನ್ಸ್ಟಿಟ್ಯೂನ್ಸಿನ ರಿಸರ್ವೇಷನ್ ಮಾಡಬಾರ್ದು, ಯಾವುದು ಜನರಲ್ ಮಾಡಬೇಕು, ಯಾವುದು STಗೆ ಹೋಗ್ಬೇಕು, ಯಾವುದು SCಗೆ ಹೋಗ್ಬೇಕು. ಅಷ್ಟೇ ಪ್ರಮುಖವಾಗಿ ಈ ಸಲ ಬರೋ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ, ಶ್ರೀಮತಿ ಲಲಿತಾ ನಾಯಕ್ ಅವರು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಿಂದ ನೆಕ್ಸ್ಟ್ ಕ್ಯಾಂಡಿಡೇಟ್ ಆಗ್ತಾರೆ. ವಿಮೆನ್ ಕೋಟಾನು ಕೂಡ ಇಂಪ್ಲಿಮೆಂಟ್ ಮಾಡುವುದು. 25ರ ಜನಗಣತಿಯ ನಂತರ ಬರುವ ಯಾವುದೇ ಸೆನ್ಸಸ್ ಆಧಾರದ ಮೇಲೆ ರಿಸರ್ವೇಷನ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಈಗಾಗಲೇ ಕಾನೂನು ಜಾರಿಗೆ ಬಂದ್ಬಿಟ್ಟಿದೆ. ಸೊ ಇದು 1/3 ಆಫ್ ದಿ ಲೋಕಸಭಾ ಮೆಂಬರ್ಸ್ ವಿಲ್ ಬಿ ವಿಮೆನ್. 18% of the Lok Sabha members will be scheduled castes. 7.5% Lok Sabha members will be scheduled. ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನುವಂತಹ ಕೂಗು ಹಿಂದಿನಿಂದನೂ ಕೂಡ ಅದು ಬಂದಿದೆ. ಹಾವನೂರವರು ಅದನ್ನು ಪ್ರಸ್ತಾಪ ಮಾಡಿದರು. ಆ ನಂತರದಲ್ಲಿ ಸ್ವತಃ ಪ್ರೊಫೆಸರ್ ವೈವರ್ಮ ಕುಮಾರ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಅವಧಿಯಲ್ಲಿ ಅವರೇ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿ, ಆ ವರದಿಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹಿಂದುಳಿದ ವರ್ಗಗಳ ಮತ್ತು ಇಡೀ ನಾಡಿನ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಗ್ಬೇಕನ್ನುವಂಥ ಹಕ್ಕೊತ್ತಾಯವನ್ನು ಮಾಡಿದ್ರು. ಜಾತಿ ಜನಗಣತಿ ಆಗ್ಬೇಕನ್ನುವಂಥ ಹಕ್ಕೊತ್ತಾಯವನ್ನು ಮಾಡಿದ್ರು. ಆದರೆ ಕಾಲಾನಂತರದಲ್ಲಿ ಸರ್ಕಾರ ಒಪ್ಕೊಂಡು ಈಗ ಮಾನ್ಯ ಕಾಂತರಾಜ್ ಅವರು ಈ ವರದಿಯನ್ನು ನಮ್ಮ ಎದುರುಗಡೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವ ಪ್ರಕ್ರಿಯೆ ನಡೆದಿರೋದು ಗೊತ್ತಿದೆ. ಇಲ್ಲಿ ನಿಮ್ಮೊಟ್ಟಿಗೆ ಹೇಳಲಿಕ್ಕಿರೋದು 2 ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇತ್ತೀಚೆಗೆ ಮಾನ್ಯ ಜಯಪ್ರಕಾಶ್ ಹೆಗಡೆಯವರು ಸಲ್ಲಿಸಿರುವಂಥ ವರದಿ ಸಚಿವ ಸಂಪುಟಕ್ಕೆ ಸ್ವೀಕಾರ ಆಗಿದೆ. ರಾಜ್ಯ ಸರ್ಕಾರ ಅದರ ಚರ್ಚೆಯನ್ನು ಮಾಡುವಂಥ ಪ್ರಕ್ರಿಯೆಯಲ್ಲಿದೆ. ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡೋದೇನಂತಂದರೆ, ಮಾನ್ಯ ಕಾಂತರಾಜ್ ಅವರು 160 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ. ಬಹಳ ಅರ್ಥಪೂರ್ಣವಾಗಿರುವಂಥ ಕೆಲಸವನ್ನು ಮಾಡಿದ್ದೀನಿ ಅಂತಂದೇಳಿ ಅವರು ಹೇಳಿದ್ದಾರೆ. ಅಂತಹ ಒಂದು ಮಹತ್ವವಾದ ದಾಖಲೆಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿ ಅದನ್ನು ಸಾರ್ವಜನಿಕರ ಚರ್ಚೆಗೊಳಪಡಿಸಬೇಕು. ಸಾಮಾಜಿಕ ಚರ್ಚೆಗೆ ಅದು ಬಂದ ನಂತರದಲ್ಲಿ ಸಮುದಾಯಗಳು ತಮ್ಮ ಆಕ್ಷೇಪಣೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಈ ಸಮುದಾಯಗಳ ಸ್ಥಿತಿಗತಿ, ಇವುಗಳ ಪ್ರಾತಿನಿಧ್ಯದ ಕೊರತೆಯನ್ನು ಸರಿದೂಗಿಸೋದಕ್ಕೆ ಅದರಲ್ಲಿರುವಂತಹ ವೈಜ್ಞಾನಿಕವಾದಂತಹ ಸಲಹೆಗಳನ್ನು, ಶಿಫಾರಸುಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಶೀಘ್ರವಾಗಿ ಅದನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸದೆ ಈ ಪ್ರಕ್ರಿಯೆಯನ್ನು ತ್ವರಿತಗತಿಯಾಗಿ ಮಾಡಬೇಕು ಅಂತೇಳಿ ಒಕ್ಕೂಟದ ಪರವಾಗಿ ನಾವು ವಿನಂತಿಯನ್ನು ಮಾಡ್ತೇವೆ. 2ನೇ ಅಂಶ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕಿರೋದು, ಏನು ತಾರಾತುರಿಯಲ್ಲಿ ನರೇಂದ್ರ ಮೋದಿಯವರು ದೇಶದ ಜಾತಿ ಗಣತಿಯನ್ನು ಮಾಡ್ತೀನಿ ಅಂತ ಹೇಳಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಹೇಳಿಕೆಯ ಹಿಂದೆ ರಾಜಕೀಯದ ಒಂದು ಉದ್ದೇಶ ಇದೆ ಹೊರತಾಗಿ ಈ ಹೇಳಿಕೆಯನ್ನು ಈಡೇರಿಸೋದಕ್ಕೆ ಅವರ ಸಿದ್ಧತೆ ಯಾವುದೂ ಕೂಡ ಕಾಣಿಸಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡಿಸಿರುವಂಥ ತನ್ನ ಬಜೆಟ್ನಲ್ಲಿ ಜಾತಿ ಗಣತಿ ಮಾಡೋದಕ್ಕಂತೇಳಿ ಕೇಂದ್ರ ಸರ್ಕಾರ ಕೇವಲ 574 ಕೋಟಿ ರೂಪಾಯಿಗಳನ್ನು ಮಾತ್ರ ಮೀಸಲಿಟ್ಟಿದೆ. 2011ರಲ್ಲಿ ಕೇಂದ್ರ ಸರ್ಕಾರ ದೇಶದ ಗಣತಿಯನ್ನು ಮಾಡೋದಕ್ಕೆ 2200 ರೂಪಾಯಿಗಳ 2200 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿತ್ತು ಜನಗಣತಿ ಮಾಡೋದಕ್ಕೆ. ಆದರೆ ಈಗ ಇವತ್ತಿನ ಸಂದರ್ಭದಲ್ಲಿ ಜಾತಿ ಗಣತಿಯೂ ಕೂಡ ಅದನ್ನು ಸೇರ್ಕೊಂಡು ಮಾಡ್ಬೇಕಂತಂದ್ರೆ ಇದ್ರ ಖರ್ಚು ಎಷ್ಟಾಗ್ಬೋದು ಅಂತಂದೇಳಿ ನಾವು ಊಹೆ ಮಾಡ್ಕೊಳ್ಳೋಣ. ಅಷ್ಟು ಖರ್ಚನ್ನ ಬಜೆಟ್ನಲ್ಲಿ ಮೀಸಲಿರಿಸದೆ ಕೇವಲ 574 ಕೋಟಿಗಳನ್ನು ಇಟ್ಟಿರೋದು ನೋಡಿದ್ರೆ ಜಾತಿ ಅಥವಾ ಜನಗಣತಿಯನ್ನು ಮಾಡುವಂತ ಉದ್ದೇಶ ಇದಕ್ಕಿಲ್ಲ ಅನ್ನೋದು ಈ ಮುಖಾಂತರ ಸ್ಪಷ್ಟ ಆಗ್ತದೆ. ಹಾಗೆ ರಾಜ್ಯ ಸರ್ಕಾರ ಇದನ್ನು ಸ್ಪಷ್ಟಪಡಿಸಬೇಕು, ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕು. ಎರಡನೇದು, ಯಾವ ಸಂದರ್ಭದಲ್ಲಿ ಇವರು ಹೇಳಲಿಕ್ಕೆ ಹೊರಟಿದ್ದಾರೆ,
ಬಿಹಾರದ ಚುನಾವಣೆ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಬಿಹಾರದಲ್ಲಿ ಸೋಲುವಂತ ಎಲ್ಲಾ ಮುನ್ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ಆ ಸೋಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅಲ್ಲಿಯ ಮತಗಳನ್ನು ಸೆಳೆಯೋದಕ್ಕೆ ಇದೊಂದು ರಾಜಕೀಯ ಗಿಮಿಕ್ ಆಗಿ ಕಾಣಿಸ್ಕೊಳ್ಳೋದ್ರ ಹೊರತಾಗಿ ಈ ಸಮುದಾಯದ ಉದ್ಧಾರದ ಕಾರ್ಯಕ್ರಮವಾಗಿ ಇದು ಕಾಣಿಸಲ್ಲ. ಹಾಗಿದ್ದಾಗಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀವಿ. ನೀವು ಸ್ಪಷ್ಟಪಡಿಸಬೇಕು, ಈ ದೇಶದ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕವಾದಂತಹ ಸಮಗ್ರವಾದಂತಹ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿ ನೀವು ಘೋಷಣೆ ಮಾಡಿ. ಬರೀ ತಲೆ ಎಣಿಕೆ ಮಾಡುವಂತ ಅಗತ್ಯ ಇಲ್ಲ. ಇದನ್ನ ಕೇಂದ್ರದ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಬೇಕು. ಆ ನಂತರದಲ್ಲಿ ಅವರು ಚುನಾವಣೆಗೆ ಹೋಗ್ಬೇಕನ್ನುವಂತ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಒಂದು ಒಳ್ಳೆಯ ಭಾವನೆಯಿಂದಲೇ ಇದನ್ನು ಮಾಡಿದ್ದಾರೆ ಅಂತ ನಾವು ಮಾಡ್ಲಿ ಅಂತ ಆಶಯ ಮಾಡ್ತಾ ಅದನ್ನ ನಾವು ಸುಳ್ಳು ಆಗಬಾರ್ದು. ಬಹಳ ನೋವಾಗುತ್ತೆ ಸುಳ್ಳು ಆಡಿದ್ರೆ ಮತ್ತೆಂದೂ ಕೂಡ ಅವರನ್ನು ನಂಬಲ್ಲ. ಇವಾಗಲೇ ನಾವು ಅವ್ರ ಬಗ್ಗೆ ಯಾವತ್ತೂ ಕೂಡ ಒಂದು ಒಳ್ಳೆಯ ಭಾವನೆ ತರುವಂತ ಕೆಲಸವನ್ನ ಮಾಡಿಲ್ಲ. ಈ ಸಾರಿ ಅವರು ತಗೊಂಡಿರೋ ನಿರ್ಧಾರ ನಮಗೆಲ್ಲ ಅವ್ರ ಬಗ್ಗೆ ಒಂದು ಗೌರವ ಭಾವನೆ ಹುಟ್ಟುವಂಥ ರೀತಿಯಲ್ಲಿ ಇವರು ನಡ್ಕೊಂಡಿದ್ದಾರೆ. ಅದು ನಿಜ ಆಗಲಿ, ಅದು ಸುಳ್ಳಾಗದೇ ಇರಲಿ. ಬಿಹಾರದ ಒಂದು ಚುನಾವಣೆನ ಅಥವಾ ಇನ್ಯಾವುದೋ ಒಂದು ಸ್ವಾರ್ಥ ಇಟ್ಕೊಂಡು ಅವರು ಹಾಗೇನಾದ್ರು ಮಾಡಿದರೆ ಅವರನ್ನು ಯಾವ ಮನುಷ್ಯನಾದವನು ಯಾರೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕ್ಷಮೆನೂ ಇಲ್ಲ. ಆದ್ದರಿಂದ ಇದಾಗಲೇಬೇಕು. ಇದಾದರೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಆಗತ್ತೆ. ಆದ್ದರಿಂದ ಇದನ್ನು ನಾವು ಶುಭ ಹಾರೈಸಿ ಈ ಕೆಲಸ ಬೇಗ ಆಗಲಿ ಅಂತ ನಾವು ಆಶಯವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ. ವಿಷಯಗಳನ್ನು ಮಾವಳ್ಳಿ ಶಂಕರರಿಂದ ಹಿಡ್ಕೊಂಡು ಶ್ರೀಮತಿ ಲಲಿತಾ ನಾಯ್ಕರ್ ತನಕ ವಿಷಯಗಳನ್ನು ತಿಳಿಸಿದ್ದಾರೆ. ನಾನಂತೂ ಹೇಳೋದಿಷ್ಟೇ, ಏನು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಹೇಳಿದ್ರು, ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇದರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಮೂಲ ಕಾರಣ ರವಿವರ್ಮ ಕುಮಾರ್ ಅವರು ಅಂತಂದ್ರೆ ತಪ್ಪಾಗಲ್ಲ. ಸುಮಾರು ಒಂದು ಅರ್ಧ ಗಂಟೆ ಏನು ಈ ವಿಷಯದಲ್ಲಿ, ಅರ್ಧ ಗಂಟೆಗಿಂತ ಹೆಚ್ಚಿಗೆ ಈ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರತಿಯೊಂದು ಅಂಶಗಳನ್ನು ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ನಾವಾದ್ರೂ ಆಗಿದ್ದಿದ್ರೆ ಅದು ಹೇಳಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಆ ಒಂದು ಫೀಲ್ಡಲ್ಲಿ ಅವರು ಎಕ್ಸ್ಪರ್ಟ್ ಆಗಿರೋದ್ರಿಂದ ಬಹಳ ಸುಲಲಿತವಾಗಿ ಅವರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಿ ಅವರನ್ನ ಪ್ರಚೋದನೆ ಮಾಡೋದು. ಈ ಒಂದು ಜಾತಿವಾರು ಸಮೀಕ್ಷೆ ಮಾಡೋದ್ರ ಜೊತೆಗೆ ರಿಸರ್ವೇಶನ್ನ ಯಾವ ರೀತಿ ಕೊಡಬೇಕು ಅಂತ ಅನ್ನೋದನ್ನ ಅವರು ಹೇಳಿದ್ರು. ಆ ಇಂದಿರಾ ಸಹಾನಿ ಕೇಸಲ್ಲಿ 50% ಮೀಸಲಾತಿ ಅದನ್ನ ಸಡಿಲ ಮಾಡ್ಬೋದು ಸಂದರ್ಭಕ್ಕೆ ತಕ್ಕಂತೆ ಅದನ್ನ ಕೋರ್ಟಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಆ ಮನವರಿಕೆ ಯಾವ ರೀತಿ ಮಾಡ್ಕೊಡ್ಬೇಕಂದ್ರೆ ಸ್ಯಾಂಪಲ್ ಸರ್ವೆ ಮಾಡಿ ಮಾಡ್ಕೊಡಕ್ಕಾಗಲ್ಲ. 10 ವರ್ಷಕ್ಕೊಂದ್ಸಲ ಏನು ಸೆನ್ಸಸ್ ನಡೀತದೆ, ಆ ಸೆನ್ಸಸ್ ಮುಖಾಂತರ ನಾವು ಕೋರ್ಟ್ಗೆ ನಾವು ಮನವರಿಕೆ ಮಾಡ್ಕೊಡಕ್ಕಾಗಲ್ಲ. ಅದನ್ನ ಸಮೀಕ್ಷೆ ಡೋರ್ ಟು ಡೋರ್, ಏನು ಜನಗಣತಿ ಮಾಡೋದಕ್ಕೆ ಡೋರ್ ಟು ಡೋರ್ ಹೋಗ್ತಾರೆ, ಆ ಒಂದು ಜನಗಣತಿ ಮಾಡೋ ರೀತಿಯಲ್ಲಿ ಈ ಸಮೀಕ್ಷೆಯನ್ನು ಕೂಡ ಸಂಗ್ರಹ ಮಾಡಿ ಯಾವ ಜಾತಿಗಳು ಯಾವ ಸ್ಥಿತಿಯಲ್ಲಿ ಇದಾವೆ ಅಂತ ಅನ್ನೋದನ್ನ ಆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ಏನು ಆ ಸೀಲಿಂಗ್ ಏನು 50% ಇಟ್ಟಿದ್ದಾರೆ ಅದನ್ನ ಇನ್ಕ್ರೀಸ್ ಮಾಡುವಂತ ಸಾಧ್ಯತೆಗಳಿವೆ. ಆ ಕೆಲಸಕ್ಕೆ ಯಾರು ತಯಾರಾಗಿಲ್ಲ. ತರಾತುರಿಯಲ್ಲಿ ಬಿಹಾರದಲ್ಲೂ ಕೂಡ ಜನಗಣತಿ ಮಾಡೋದು, ಜಾತಿವಾರ ಜನಗಣತಿ, ಅದು ಕೂಡ ವೈಜ್ಞಾನಿಕವಾಗಿ ಮಾಡಿಲ್ಲ ಅವರು.